ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 1ನೇ ವಾಕ್ಯ. ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ. ಪ್ರೀತಿಯುಳ್ಳ ದೇವಚಂದ್ರೆ, ಹಣದಿಂದ ಹೆಸರು ಮಾಡುವಂಥದ್ದಲ್ಲ. ಯಾರ್ದೋ ತಲೆ ಒಡೆದು, ಯಾರಿಗೋ ಮೋಸ ಮಾಡಿ, ಮೋಸದಿಂದ ಸಂಪಾದಿಸ ಹಣದಿಂದ ಹೆಸರು ಮಾಡೋದಲ್ಲ ರೀ. ಗುಣದಿಂದ ಹೆಸರು ಮಾಡಬೇಕು. ಹಣದಿಂದ ಹೆಸರಲ್ಲ, ಗುಣದಿಂದ ಹೆಸರು, ಒಳ್ಳೆ ನಡತೆಯಿಂದ ಹೆಸರು, ಒಳ್ಳೆ ಕ್ರಿಯೆಗಳಿಂದ ಹೆಸರು. ಆ ಹೆಸರನ್ನ ಶಾಶ್ವತವಾಗಿ ಉಳಿಯುವ ಹಾಗೆ ನಮ್ಮ ನಡತೆ ಮೇಲೆ ಆಧಾರವಾಗಿರ್ತದೆ. ನಮ್ಮ ನಡೆ ನುಡಿ, ನಮ್ಮ ಕ್ರಿಯೆಗಳ ಮೇಲೆ ನಮ್ಮ ಹೆಸರು ನಿಲ್ಲುವಂಥದ್ದಾಗಿದೆ. ಅನೇಕ ಜನರ ಬಾಯಲ್ಲಿ ಕೆಲವು ಭಕ್ತರ ಹೆಸರುಗಳು ಬರ್ತದೆ. ಎಂಥ ಮನುಷ್ಯ ಆತನು ಜೀವಿಸಿದ, ಆತನು ಸತ್ತು ಹೋಗಿದ್ದು ನಮ್ಗೆಲ್ಲರಿಗೂ ಒಂದು ನಷ್ಟವಾಗಿದೆ, ಆತನು ಇನ್ನೂ ಇರಬೇಕಾಗಿತ್ತು, ಆ ಸಹೋದರಿ ಇನ್ನೂ ಇರಬೇಕಾಗಿತ್ತು, ಇನ್ನೂ ಜೀವಿಸಬೇಕಾಗಿತ್ತು, ಎಂಥ ಒಳ್ಳೆ ಗುಣ ಅವ್ರಿಗಿತ್ತು, ಎಂಥ ಒಳ್ಳೆ ನಡತೆ ಇತ್ತು, ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು, ಎಲ್ಲರ ಜೊತೆ ಸ್ನೇಹ ಭಾವದಿಂದ ಇದ್ರು, ಅವ್ರ ಬಾಯಲ್ಲಿ ವಂಚನೆ ಮಾತು ಸಿಕ್ಕಲಿಲ್ಲ, ಅವ್ರ ಜೀವಿತದಲ್ಲಿ ಯಾರಿಗೂ ಕೂಡ ಮೋಸ ಮಾಡಲಿಲ್ಲ. ಇಂಥ ಒಳ್ಳೆ ಜೀವಿತದಲ್ಲಿ ಜೀವಿಸಿದಂಥವರ ಅವರ ಹೆಸರು ಅಜರಾಮರವಾಗಿ ಉಳಿಯುವಂಥದ್ದಾಗಿರ್ತದೆ. ಪ್ರೈಸಲೋ. ಮನುಷ್ಯ ಹುಟ್ಟಿದಾಗ ಹೆಸರು ಇರೋದಿಲ್ಲ, ಉಸಿರಿರ್ತದೆ. ಮನುಷ್ಯ ಹುಟ್ಟಿದಾಗ ಉಸಿರಿರ್ತದೆ, ಏನಿರೋದಿಲ್ಲ, ಹೆಸರು ಇರೋದಿಲ್ಲ. ಮನುಷ್ಯ ಸತ್ತು ಹೋದ್ಮೇಲೆ ಹೆಸರು ಇರ್ತದೆ, ಉಸಿರು ಇರೋದಿಲ್ಲ. ಮನುಷ್ಯ ಸತ್ತು ಹೋಗಿದ್ಮೇಲೆ ಏನ್ ಬಿಟ್ಟು ಹೋಗ್ತಾನೆ? ಅವನ ಹೆಸರನ್ನ ಬಿಟ್ಟು ಹೋಗ್ತಾನೆ. ಒಂದು ಮಗು ಹುಟ್ಟಿದಾಗ ಅದಕ್ಕೆ ಯಾವ ಹೆಸರು ಇರೋದಿಲ್ಲ, ಅದಕ್ಕೆ ಮಗು ಅಂತ ಕರಿತೀವಿ ನಾವು ಅಷ್ಟೇ. ಉಸಿರು ಇದೆ, ಉಸಿರಾಡ್ತಾ ಇದೆ, ಹೆಸರು ಇಲ್ಲ ಅದಕ್ಕೆ. ಆದ್ರೆ ಹೆಸರನ್ನ ನಾವು ಕೊಡುವಾಗ ಏನಾಗ್ತಿದೆ, ಆ ಹೆಸರಿಗೆ ತಕ್ಕ ಹಾಗೆ ಅವರು ಜೀವಿಸಿದಿ ಕೊನೆಗೆ ಒಂದು ದಿನ ಅವರು ಉಸಿರು ಬಿಟ್ಟಾಗ ಅವ್ರ ಹೆಸರು ಉಳಿಸೋಗ್ತಾರೆ. ಪ್ರೈಸಲೋ. ಹೆಸರನ್ನ ಉಳಿಸಿ ಹೋಗುವಂತರಾಗಿರ್ತಾರೆ. ಎಷ್ಟು ದೇವಜನರ ಹೆಸರುಗಳನ್ನ ನಾವು ಹೇಳಬಹುದ್ರಿ, ಎಷ್ಟು ದೇವಜನರ ಹೆಸರನ್ನು ಹೇಳ್ಬೋದು. ಹೆಸರನ್ನ ಬಿಟ್ಟು ಹೋಗಿರುವಂಥವ್ರು ಎಷ್ಟು ಜನರು ಈ ಭೂಮಿ ಮೇಲೆ ಬದುಕಿದ್ದಾರೆ, ಎಷ್ಟೋ ಜನರು ಬದುಕಿದ್ದಾರೆ. ಸೇಮ್ ಟೈಮ್ ಹೆಸರು ಕೆಡಿಸ್ಕೊಂಡವರು ಕೂಡ ಇದ್ದಾರೆ. ದೇವರು ಒಂದು ಒಳ್ಳೆ ಹೆಸರನ್ನ ಕೊಟ್ಟು ಅವ್ರ ನಡತೆ, ಅವ್ರ ಗುಣ ಎಲ್ಲದೂ ಚೆನ್ನಾಗಿದ್ದು ಹೋಗುವಾಗ ಕೊನೆಗೆ ಅವರು ತಮ್ಮ ಹೆಸರನ್ನ ಕೆಡಿಸ್ಕೊಂಡು ಹೋಗಿರ್ತಾರೆ. ಕೆಲವು ಹೆಸರು ಕೆಡಿಸ್ಕೊಂಡು ಹೋಗ್ಬಿಡ್ತಾರೆ. ಅಥವಾ ಅವ್ರು ಜೀವಂತವಾಗಿ ಇರಬೇಕಾದ್ರೂ ಕೂಡ ಹೆಸರನ್ನ ಕೆಡಿಸ್ಕೊಳ್ತಾರೆ. ಒಂದು ಸಾರಿ ಹೆಸರು ಕೆಟ್ಟೋತಂದ್ರೆ ಅವನ ಮುಖ ಲಜ್ಜೆಯಿಂದ ತುಂಬಿರ್ತದೆ. ಹೆಸರು ಕೆಡಿಸ್ಕೊಂಡ್ರೆ ಅವನ ಮುಖ ಲಜ್ಜೆಯಿಂದ ತುಂಬುತ್ತದೆ, ನಾಚಿಕೆಯಿಂದ ತುಂಬುತ್ತದೆ. ಓಕೆ, ಆಮೇಲೆ ಎಲ್ಲರ ಕಿವಿಗೊಟ್ಟು ಕೇಳಿಸ್ಕೊಡ್ರಿ, ಆ ಒಂದು ಸಂಗತಿ ಅವ್ರ ಮಕ್ಕಳ ಮೇಲೆ ಬರ್ತದೆ. ಇಂಥವನು ಮಗ ಇವನು ಎಂಬುದಾಗಿ ಹೇಳ್ತಾರೆ. ಮಕ್ಕಳೇನು ಮಾಡಿರಲ್ಲ, ಅವರೊಂದು ಒಳ್ಳೆ ಸ್ಥಾನಕ್ಕೆ ಬರಬೇಕೆಂಬುದಾಗಿ ಅವರ ಭವಿಷ್ಯ ಕಟ್ಕೊಳ್ತಾ ಇರುವಾಗಲೇ ಇವನು ಇಂಥವನ ಮಗ ಎಂಬುದಾಗಿ ಹೇಳಬೇಕಾದ್ರೆ ಆ ಮಕ್ಕಳು ಕೂಡ ಡಿಪ್ರೆಸ್ ಆಗಿಬಿಡ್ತಾರೆ. ಮಕ್ಕಳಿಗೂ ಕೂಡ ನಾಚಿಕೆ ಸ್ವಭಾವ ಬರ್ತದೆ. ಯಾರು ಸ್ನೇಹಿತರು ಸೇರಿಸ್ಕೊಳೋದಿಲ್ಲ, ಯಾರು ಬಂಧು ಬಳಗದವರು ಅವರನ್ನು ಸೇರಿಸ್ಕೊಳ್ಳೋದಿಲ್ಲ. ಕೊನೆಗೇನಾಗ್ತದೆ ಅಂದ್ರೆ ಜನರು ಈಗ ಲಟ್ಕೆ ಮುರಿದು ನಿನಗೂ ನಿನ್ನ ಮಕ್ಕಳಿಗೆ ಇಟ್ಟಿರ್ಲಿ ಎಂಬುದಾಗಿ ಮಕ್ಕಳ ತನಕ ಶಾಪ ಹಾಕಿ ಹೋಗ್ಬಿಡ್ತಾರೆ. ಇವತ್ತೊಂದು ಒಳ್ಳೆ ಹೆಸರನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಭೂಮಿ ಮೇಲಿರುವ ಎಲ್ಲ ಹೆಸರುಗಳಿಗಿಂತ ಒಂದು ಹೆಸರು ಅಜರಾಮರವಾಗಿ ಮತ್ತು ಶಾಶ್ವತವಾಗಿ ಈ ಭೂಮಿ ಮೇಲೆ ಉಳಿದಿದೆ. ಅದು ಯಾವ ಹೆಸರು ಅಂದ್ರೆ, ಆಕಾಶದ ಕೆಳಗೆ ಭೂಮಿ ಮೇಲೆ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಹಲ್ಲೆಲೂಯಾ, ಯೇಸು ಸ್ವಾಮಿಯ ನಾಮವು ನಮಗೆ ಕೊಡಲ್ಪಟ್ಟಿದೆ. ಆ ನಾಮದಲ್ಲಿ ಇವತ್ತು ನಾವು ರಕ್ಷಣೆನ ಹೊಂದಿದ್ದೇವೆ. ಆ ನಾಮದಲ್ಲಿ ಇವತ್ತು ನಮ್ಮ ಹೆಸರು ಆ ನಾಮದ ಹೆಸರು ಜೊತೆಗೆ ಸೇರ್ಕೊಂಡು ಮಹಿಮೆ ಉಳ್ಳದಾಗಿದೆ.
ಪ್ರೈಸ್ ದಿ ಲಾರ್ಡ್. ಇವತ್ತು ಪಾಸ್ಟರ್ ರವಿ ಇಸ್ ವೆರಿ ಗುಡ್ ಪ್ರೀಚರ್, ಓಕೆ, ಇಸ್ ವೆರಿ ಗುಡ್ ಕ್ಯಾರೆಕ್ಟರ್ ಎಂಬುದಾಗಿ ನನ್ನನ್ನು ಜನರು ಇವತ್ತು ಗುರುತಿಸ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ಹಿಸ್ ನೇಮ್. ಕೇವಲ ಆತನ ಹೆಸರಿನಿಂದ ನನ್ನ ಹೆಸರು ಗುರುತಿಸುವಂತರಾಗಿದ್ದಾರೆ. ಇದು ನಾನು ಹಣದಿಂದ ಸಂಪಾದನೆ ಮಾಡ್ಕೊಂಡಿದ್ದಲ್ಲ, ಇದು ನನ್ನ ಪುಣ್ಯ ಕ್ರಿಯೆಗಳಿಂದ, ದಾನ ಧರ್ಮಗಳಿಂದ ನಾನು ಸಂಪಾದನೆ ಮಾಡ್ಕೊಂಡಿದ್ದಲ್ಲ. ಬದಲಾಗಿ ಪಾಪಿಯಾದ ನನ್ನ ಮೇಲೆ ಆತನ ಕರುಣೆಯಿಂದ ಆ ನಾಮದಲ್ಲಿ ನನ್ನ ನಾಮ ಸೇರ್ಕೊಂಡಿದೆ. ನಿನ್ನ ನಾಮವು ಆ ನಾಮದ ಜೊತೆಗೆ ಸೇರ್ಕೊಳ್ಳುವಾಗ ಅದು ದೇವರ ಕರುಣೆ ಅಷ್ಟೇ, ದೇವರ ಪ್ರೀತಿ ಅಷ್ಟೇ, ದೇವರ ಕೃಪೆ ಅಷ್ಟೇ. ಅದಕ್ಕೆ ಭೂಮಿ ಮೇಲೆ ಎಲ್ಲ ನಾಮಗಳಿಗಿಂತಲೂ ಶ್ರೇಷ್ಠವಾದ ನಾಮ ತನಗೆ ಕೊಟ್ಟರು. ಆ ನಾಮಕ್ಕೆ ಎಲ್ಲ ನಾಮಗಳು ಏನಾಗ್ತಿದೆ, ಅಡ್ಡ ಬೀಳ್ತಿದೆ. ದಯವಿಟ್ಟು ಗಮನಿಸ್ರಿ, ಯೇಸುವಿನ ನಾಮಕ್ಕೆ ಅಡ್ಡ ಬೀಳುವ ಪ್ರತಿ ನಾಮವು ಮೇಲಕ್ಕೆ ತಲುಪುತ್ತದೆ. ಯೇಸುವಿನ ನಾಮಕ್ಕೆ ನಾವು ಅಡ್ಡ ಬೀಳೋದಾಗಿದ್ರೆ ನಮ್ಮ ನಾಮವು ಮೇಲಕ್ಕೆ ಅಂತುವಂಥದ್ದಾಗಿರ್ತದೆ. ವೈರಿಗಳ ಮುಂದೆ ನಮ್ಮ ತಲೆಯು, ಹಲ್ಲೆಲೂಯಾ, ಆಮೆನ್, ಆಮೆನ್. ಆದ್ರೆ ಒಂದು ವಿಷಯ ಏನಂದ್ರೆ, ಆ ನಾಮ ದೇವ್ರು ನಮಗೆ ಕೊಟ್ಟಿರ್ಬೇಕಾದ್ರೆ ಆ ನಾಮ ಯಾವುದಂದ್ರೆ ದೇವರ ಮಕ್ಕಳಾಗುವ ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಅಧಿಕಾರದಿಂದ ಆ ನಾಮ ನಮಗೆ ಕೊಡಲ್ಪಟ್ಟಿದೆ. ಇವರು ದೇವರ ಮಕ್ಕಳು. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ವಿ ಆರ್ ದ ಚಿಲ್ಡ್ರನ್ ಆಫ್ ಲಿವಿಂಗ್ ಗಾಡ್. ಜೀವಿಸುವಾತನ ದೇವರ ಮಕ್ಕಳು ಇವತ್ತು ನಾವು ಆಗಿದ್ದೇವೆ. ಅಂತ ನಾಮವನ್ನು, ಶ್ರೇಷ್ಠವಾದ ನಾಮವನ್ನು ಕೊಡುವುದರಲ್ಲಿ ದೇವರು ಹಿಂದೆ ಮುಂದೆ ನೋಡದೆ ತನ್ನ ಮಗನನ್ನು ಕಳಿಸಿಕೊಟ್ಟು ಯೇಸುವಿನ ನಾಮದಲ್ಲಿ ನಮ್ಮ ನಾಮವು ಇವತ್ತು ಸೇರಿಸಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಜನರು ನಿಮ್ಮನ್ನು ನೋಡಬೇಕಾದ್ರೆ, ನಿಮ್ಮ ಹೆಸರನ್ನ ಕರಿಬೇಕಾದ್ರೆ ಏನಂತ ಗುರುತಿಸ್ತಾರೆ? ಇವರು ದೇವರ ಮಕ್ಕಳಾಗಿದ್ದಾರೆ, ಇವರು ದೇವರ ಪ್ರಜೆಗಳಾಗಿದ್ದಾರೆ, ಇವರು ಸಭೆಗೆ ಹೋಗ್ತಾ ಇದ್ದಾರೆ, ಇವರು ಬೈಬಲ್ ಓದ್ತಾರೆ, ಇವರ ಜೀವನ ಕ್ರಮ ಹೀಗಿದೆ. ಒಂದು ವೇಳೆ ಆ ನಾಮಕ್ಕೆ ನಾವು ಅಯೋಗ್ಯರಾಗಿ ಇದ್ದಾಗ್ಯೂ ಸಹ ದೇವರು ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕರುಣಿಸಿ ಆ ನಾಮದಲ್ಲಿ, ದೇವರ ನಾಮದಲ್ಲಿ ನಮ್ಮನ್ನ ನಾಮವನ್ನು ಲೀನ ಮಾಡಿಬಿಟ್ಟಿದ್ದಾನೆ. ಒಂದಾಗಿ ಇವತ್ತು ದೇವರು ನಮ್ಮನ್ನು ಸೇರಿಸ್ಬಿಟ್ಟಿದ್ದಾನೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಸಾಲವನ್ನು ಬರಿತಾ ಇದ್ದೇನೆ, ಬಹುಧನಕ್ಕಿಂತ ಒಳ್ಳೆ ಹೆಸರು ಉತ್ತಮ. ಆ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಳ್ಬೇಕಾಗಿದೆ ನಾವು. ಅದು ಒಂದು ಎರಡು ದಿನದಲ್ಲ, ಅದನ್ನು ಸಂಪಾದಿಸಿಕೊಂಡು ಆ ನಾಮವನ್ನ, ಆ ಹೆಸರನ್ನ ಉಳಿಸ್ಕೊಳ್ಬೇಕಾಗಿದೆ. ಯಾರಿಗೆ ಉಳಿಸ್ಬೇಕಾಗಿದೆ? ನಮ್ಮ ಮಕ್ಕಳಿಗೆ ನಾವು ಉಳಿಸಿ ಹೋಗ್ಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಾವು ಎಷ್ಟು ಆಸ್ತಿ ಮಾಡ್ತೀವೋ, ಎಷ್ಟು ಮನೆಗಳನ್ನು ಕಟ್ತೀವೋ, ಎಷ್ಟು ಸೈಟ್ಗಳನ್ನು ತೆಗೆದುಕೊಡ್ತೀವೋ, ಎಷ್ಟು ಬಂಗಾರಗಳನ್ನು ಮಾಡ್ತೀವೋ, ಎಷ್ಟು ಬಟ್ಟೆಗಳನ್ನು ಅವ್ರಿಗೋಸ್ಕರ ನಾವು ತೆಗೆದುಕೊಡ್ತೀವೋ, ಎಷ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಅವರಿಗೆ ಕೊಡ್ತೀವೋ, ಎಷ್ಟು ಅವ್ರ ಜೀವನವನ್ನ ನಾವು ಭವಿಷ್ಯವನ್ನ ಕಟ್ಟಿ ರೂಪಿಸ್ಬೇಕೆಂಬುದಾಗಿದ್ದೇವೋ, ಅದ್ರ ಜೊತೆಲಿ ಇನ್ನೊಂದು ನಾವು ಮಾಡಬೇಕಾಗಿದೆ, ನಮ್ಮ ಹೆಸರು ಅವ್ರ ಹೆಸರು ಜೊತೆ ಉಳಿಸಿ ಹೋಗಬೇಕಾಗಿದೆ. ಹೆಸರು ರವಿಯ ಹೆಸರು ರೋಷನ್ ಜೊತೆಗೆ ಉಳಿಸೋಗ್ಬೇಕಾಗಿದೆ. ರವಿಯ ಹೆಸರು ರೋಶ್ನಿ ಜೊತೆಗೆ ಉಳಿಸೋಗ್ಬೇಕಾಗಿದೆ. ರವಿಯ ಹೆಸರು ರೂಬಿ ಜೊತೆಗೆ ಉಳಿಸೋಗ್ಬೇಕಾಗಿದೆ. ರವಿಯ ಹೆಸರು ಟ್ರೂತ್ ಫೇತ್ ಫೆಲೋಶಿಪ್ ಚರ್ಚೆಗೆ ಉಳಿಸೋಗ್ಬೇಕಾಗಿದೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನರು ಇವತ್ತು ತಮ್ಮ ಹೆಸರುಗಳನ್ನು ಕೆಡಿಸ್ಕೊಂಡಿದ್ದಾರೆ, ತಮ್ಮ ಹೆಸರನ್ನು ಕೆಡಿಸ್ಕೊಂಡ. ತಮ್ಮ ಹೆಸರಿಗೆ ಇನ್ನೂ ಒಂದು ಸಂಗತಿ ಏನಂದ್ರೆ, ಕಳಂಕ, ಕಪ್ಪು ಚುಕ್ಕೆಯನ್ನ ಎತ್ಕೊಂಡಿದ್ದಾರೆ. ಹೇಳ್ಬೇಕಾದ್ರೆ ಸೇವಕ ಸರಿ ಇಲ್ಲ ರೀ ಆ ಮನುಷ್ಯ, ಅವನ ಹೆಸರು ಹೇಳ್ಬೇಕಾದ್ರೆ ಅವನ ಹೆಸರು ಹೇಳ್ಬೇಡ್ರಿ, ದಯವಿಟ್ಟು ಅವನ ಹೆಸರು ಹೇಳ್ಬೇಡ್ರಿ, ಸರಿ ಇಲ್ಲ ಮನುಷ್ಯ. ಯಾಕಂದ್ರೆ ಅಷ್ಟು ನೋವನ್ನು ಅವರು ಅನುಭವಿಸಿದ್ದಾರೆ, ಅಷ್ಟು ಯಾತನೆಯನ್ನು ಅನುಭವಿಸಿದ್ದಾರೆ, ಅಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ, ಅಷ್ಟು ಅವರಿಂದ ಬೇರೆ ವಿಷಯಗಳಲ್ಲಿ ಅವರು ಅನುಭವಿಸಿದ್ದಾರೆ. ಅವ್ರ ಹೆಸರು ಹೇಳ್ಬೇಡ್ರಿ, ನಮಗೆ ಕೇಳಲಿಕ್ಕೆ ಇಷ್ಟ ಇಲ್ಲ. ಯಾಕೆ? ಹೆಸರಿಗೆ ತಕ್ಕ ಹಾಗೆ ಅವರು ಜೀವಿಸ್ಲಿಲ್ಲ. ಹೆಸರು ನೋಡಿದ್ರೆ ಶಾಂತಮ್ಮ ಅಂತ ಇರ್ತದೆ. ಹೆಸರೇನ್ರಿ? ಶಾಂತಮ್ಮ. ಜೀವಿತ ನೋಡಿದ್ರೆ ಬುರ್ರಿ ಜಗಳ ಆಡ್ತಿದ್ದೆ. ಬಾಯ್ ತೆಗೆದ್ರೆ ಹೊಲಸು ಮಾತು, ಬಾಯ್ ತೆಗೆದ್ರೆ ಹೊಲಸು ಮಾತು. ಹೆಸರೇನು? ಶಾಂತಮ್ಮ. ಹೆಸರಿಗೆ ಅವ್ರ ಸಂಬಂಧನೇ ಇಲ್ದಂಗೆ ಇರ್ತಾನೆ. ಇಂಥವು ಎಷ್ಟೊಂದು ಉದಾಹರಣೆಗಳನ್ನ ಹೇಳ್ಬೋದು. ನನ್ನ ಸಮಯ ಆಗ್ತಾ ಇದೆ. ಎಷ್ಟೊಂದು ಉದಾಹರಣೆಗಳನ್ನ ನಾವು ಹೇಳ್ಬೋದು. ಅದು ಎಚ್ಚರವಾಗಿರೋಣ. ಇವತ್ತು
ಎಲ್ಲರ ಕೇಳಿಸು. ನನ್ನ ಸಂದೇಶ ಏನಂದ್ರೆ, ಯೇಸುವಿನ ಹೆಸರಿನಲ್ಲಿ ನನ್ನ ಹೆಸರು ಜೋಡಿಸಲ್ಪಟ್ಟಿದೆ. ಇನ್ನೊಂದು ಮಾತಲ್ಲಿ ಹೇಳ್ತೀನಿ, ನನ್ನ ಹೆಸರು ಜೊತೆಗೂ ಸಹ ಯೇಸುವಿನ ಹೆಸರು ಜೋಡಿಸಲ್ಪಟ್ಟಿದೆ. ಇದೆರಡೂ ಜೋಡಣೆ ಕಾರಣ ತಂದೆಯಾದ ದೇವರು. ತಂದೆಯಾದ ದೇವರು ನಮಗೆ ಆ ಎರಡು ಹೆಸರನ್ನ ದೇವರು ಇವತ್ತು ನಮಗೆ ಜೋಡಿಸಿ ಕೊಟ್ಟಿದ್ದಾನೆ. ಹೆಸರನ್ನ ಉಳಿಸ್ಕೊಳ್ರಿ. ನಿಮ್ಮ ಹೆಸರನ್ನ ಉಳಿಸೋಗ್ರಿ. ಹೆಸರು ಉಳಿಸೋಕ್ಕೋಸ್ಕರ ಏನ್ ಮಾಡ್ಬೇಕು? ಯಾರಾದ್ರೂ ಹೇಳ್ತೀರಾ? ಹೆಸರು ಉಳಿಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ಬೇಕು? ಓನ್ಲಿ ಒನ್ ಥಿಂಗ್, ಒಂದೇ ಒಂದು ಸಂಗತಿ ಅಂದ್ರೆ, ನಮ್ಮ ವರ್ಷನ ಹೇಳಿದ ಹಾಗೆ ದೇವರಿಗೆ ಭಯಪಟ್ಟು ಜೀವಿಸಬೇಕು. ನಾವು ಮಾಡುವ ಎಲ್ಲದರಲ್ಲಿಯೂ, ನಮ್ಮ ವ್ಯಾಪಾರವಾಗ್ಲಿ, ನಮ್ಮ ದಿನನಿತ್ಯದ ಕಾರ್ಯಗಳಾಗ್ಲಿ, ಎಲ್ಲದರಲ್ಲಿಯೂ ದೇವರು ನನ್ನನ್ನ ನೋಡ್ತಾ ಇದ್ದಾನೆ. ನನ್ನ ಹೆಸರನ್ನ ದೇವರು ಇವತ್ತು ಉಳಿಸಿದಾನೆ ಅಂದ್ರೆ ಕಾರಣ ಏನಂದ್ರೆ ಆತನ ಕೃಪೆ ಆಗಿದೆ. ಅದಕ್ಕೆ ಆತನಿಗೆ ನಾವು ಭಯಪಟ್ಟು ಜೀವಿಸಿದ್ರೆ ಸಾಕು, ನಮ್ಮ ಹೆಸರು ಉಳಿತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ನನ್ನ ಹೆಸರು ಇರ್ತದೆ, ನನ್ನ ಉಸಿರಿರೋದಿಲ್ಲ, ನನ್ನ ಮಕ್ಕಳು ಹೇಳಬೇಕು, ನಮ್ಮ ತಂದೆ ಮೈ ಡ್ಯಾಡಿ ಈಸ್ ಮೈ ಹೀರೋ ಅಂತಂದು ಹೇಳ್ಬೇಕು. ಆಮೇಲೆ ನನ್ನ ತಂದೆ ನನಗೆ ಹೀರೋ ಆಗಿದ್ರು ಎಂಬುದಾಗಿ ಅವ್ರು ಹೇಳಬೇಕು. ನಾವು ಅವ್ರಿಗೆ ರೋಲ್ ಮಾಡೆಲ್ ಹಾಕಿದ್ದೇವೆ. ನಾವು ಅವ್ರಿಗೆ ವಿ ಆರ್ ದ ರೋಲ್ ಮಾಡೆಲ್ಸ್ ಫಾರ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳಿಗೆ ನಾವು ರೋಲ್ ಮಾಡೆಲ್ ಆಗಿರಬೇಕು, ಅಂದ್ರೆ ಮಾದರಿಯಾಗಿರ್ಬೇಕು ನಾವು. ಅದಕ್ಕೆ ಬೇಕಾಗಿರೋದು ಇಂಟಗ್ರಿಟಿ ಲೈಫ್, ಯಥಾರ್ಥತೆ ಅಂದ್ರೆ ಓಕೆ, ವಾಟ್ ವಿ ಆರ್ ಇನ್ಸೈಡ್, ಸೇಮ್ ಥಿಂಗ್ ವಿ ಆರ್ ಶುಡ್ ಡೂ ಔಟ್ಸೈಡ್ ಆಲ್ಸೋ. ನಾವು ಒಳಗಡೆ ಏನಾಗಿರ್ತೇವೆ ಹಾಗೆ ಹೊರಗಡೆ ಇರಬೇಕು, ಹೊರಗಡೆ ಹೇಗಿರ್ತೇವೆ ಒಳಗಡೆ ಹಾಗೆ ಏಕರೀತಿ ಒಳಗಾಗಿರ್ಬೇಕು. ಇದು ಎರಡಕ್ಕೂ ಕಾರಣ ಏನಂದ್ರೆ ದೇವರ ಭಯ. ಯೆಹೋವನ ಭಯದಿಂದ ತುಂಬಿರುವಂತಹ ಜನರಿಗೆ ತನ್ನ ಹೆಸರನ್ನ ದೇವರು ಉಳಿಸುವವನಾಗಿದ್ದಾನೆ. ಆಮೇಲೆ ಅಬ್ರಹಾಮನ ದೇವರು ಕರೀತಾನೆ, ಅಬ್ರಹಾಮನೇ ನೀನು ಪರಿಶೋಧಿತ. ಅವನನ್ನು ದೇವ್ರು ಪರಿಶೋಧಿಸಿದ್ರು. ಪರಿಶೋಧನೆ ಆಗಿನ ಮೇಲೆ ಅವನ ಹೆಸರನ್ನ ಉಳಿಸಿದ್ರು. ಏನ್ ಹೇಳ್ತಾ ಇದ್ದಾರೆ? ನಿನ್ನ ಹೆಸರು ಇನ್ಮೇಲಿಂದ ಅಬ್ರಾಮನಲ್ಲ, ಅಬ್ರಹಾಮ್ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ದೇವ್ರು ಯಾಕೋಬನನ್ನು ನೋಡ್ತೇನೆ, ಯಾಕೋಬ ಯಾಕೋಬ ಯಾಕೋಬ, ಎಲ್ಲರೂ ಯಾಕೋಬ ಅಂತ ಹೇಳ್ತಿದ್ದಾರೆ. ನನಗೆ ಯಾಕೋ ಆ ಹೆಸರು ಕೇಳಬೇಕಾದ್ರೆ ಸ್ವಲ್ಪ ಕಸಿವಿಸಿ ಆಗ್ತಿದೆ. ಯಾಕಂದ್ರೆ ನೀನ್ ಏನ್ ಮಾಡಿದ್ಯಾ? ನೀನ್ ಅಣ್ಣನ 2 ಸರಿ ವಂಚಿಸಿದೀಯಾ. ಅಲ್ಲೆಲ್ಲೋ ಹೋದೆ ಹಾರಾನ್ ಪಟ್ಟಣಕ್ಕೆ, ನಿಮ್ಮ ಮಾವನ ಮನೆಗೆ ಹೋದೆ, 1 get buy 3 free, 4 ಮದುವೆ ಆದೆ. ಆ ಮಕ್ಕಳು ಆ ಮಾವನ ಜೊತೆಗೆ ಜಗಳ, ಫೈಟಿಂಗು, ಅಲ್ಲಿ ಏನೇನೆಲ್ಲ ಸಮಸ್ಯೆಗಳಾಯ್ತು. ನನಗೆ ಯಾಕೋ ಆ ಹೆಸರು ನನಗೆ ಸೆಟ್ ಆಗ್ತಿಲ್ಲ. ಬಾಯ್ಲಿ, ನಿನಗೆ ಹೊಸ ಹೆಸರು ಸಿಗ್ಬೇಕಾ? ನನ್ನ ಜೊತೆ ಫೈಟ್ ಮಾಡ, ನನ್ನ ಜೊತೆಗೆ ಫೈಟ್ ಮಾಡು. ರಾತ್ರಿ ಎಲ್ಲ ಯಾಕೋಬನ ಜೊತೆಗೆ ದೇವರು ಹೋರಾಡಿದಂತೆ. ಬೆಳಗಾಗುವಾಗ ಯಾಕೋಬ ಬಿಡ್ಲಿಲ್ಲ. ನೀನ್ ಮೋಸ್ಟ್ಲಿ ದೇವರಾಗಿದ್ಯಾ, ನಿನ್ ಕಾಲನ್ನ ಹಿಡ್ಕೊಂತೀನಿ, ನನ್ನನ್ನು ಆಶೀರ್ವದಿಸೋದು ಹೊರತು ನೀನು ಬಿಡೋದಿಲ್ಲ. ದೇವ್ರು ನೋಡಿ ಹೇಳಿದ್ರು, ನಿನ್ನ ಆಶೀರ್ವಾದ ಬೇಕಾ? ನಿನ್ನ ಹತ್ರ ಎಲ್ಲ ಇದೆ, ಬೆಳ್ಳಿ ಬಂಗಾರ ಆಸ್ತಿ ಎಲ್ಲ, ಹೆಂಡತಿ ಮಕ್ಕಳು ಕುರಿ ದನ ಒಂಟೆ ಎಲ್ಲ ಇದೆ, ಆದ್ರೆ ಒಂದು ಕಡಿಮೆ ಆಗಿದೆ. ನಿನ್ನ ಹೆಸರು ಇನ್ಮೇಲಿಂದ ಯಾಕೋಬನಲ್ಲ, ಇಸ್ರಾಯೇಲ್ ಅಂತಂದ್ರೆ ಅನ್ಸ್ಕೊಳ್ತೀಯ. ಹಲ್ಲೆಲೂಯಾ. ಅವ್ನಿಗೇನಂತ ಹೆಸರು ಕೊಟ್ರಂತೆ? ಇಸ್ರಾಯೇಲನ ಎಂಬುದಾಗಿ ಹೆಸರು ಕೊಟ್ರು. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ ನೋಡ್ರಿ, ನಾನು ಯಾರ ದೇವರು ಗೊತ್ತಾ? ಇಸ್ರಾಯೇಲನ ದೇವರು. ಆತನ ಹೆಸರು ಈ ಭೂಮಿಯ ಮೇಲೆ ಭೌಗೋಳಿಕವಾಗಿ ಆತನ ಹೆಸರು ಒಂದು ದೇಶಕ್ಕೆ ಇಡಲ್ಪಟ್ಟಿದೆ. ಇವತ್ತಿಗೂ ಕೂಡ ಇಸ್ರಾಯೇಲ್ ಎಂಬುದಾಗಿ ಒಂದು ದೇಶ ಇದೆ. ಇವತ್ತು ಪ್ರಪಂಚದ ಎಲ್ಲ ದೇಶಗಳು, ಅಮೆರಿಕದಿಂದ ಹಿಡಿದು, ರಷ್ಯಾದಿಂದ ಹಿಡಿದು, ಅರಬ್ ಕಂಟ್ರಿಗಳಿಂದ ಹಿಡಿದು, ಯುರೋಪ್ ಕಂಟ್ರಿಯಿಂದ ಹಿಡಿದು, ಭಾರತ ದೇಶದಿಂದ ಹಿಡಿದು, ಶ್ರೀಲಂಕಾ, ಆಸ್ಟ್ರೇಲಿಯಾ, ಎಲ್ಲ ಖಂಡಗಳು, ಏನೇ ಖಂಡಗಳು, 7 ಖಂಡಗಳೇನಿದೆ, ಎಲ್ಲ ಈ ಕಾಂಟಿನೆಂಟಲ್ಗಳು ಒಂದು ಸಣ್ಣ ದೇಶಕ್ಕೆ ಭಯಪಡುವಂತವರಾಗಿದ್ದಾರೆ. ಯಾಕಂದ್ರೆ ಆ ಹೆಸರು ಕೊಟ್ಟಿದ್ದು ಭಯಂಕರನಾದ ದೇವರು. ಭಯಂಕರನಾದ ದೇವರು ಆ ದೇಶಕ್ಕೆ, ಆ ಒಬ್ಬ ವ್ಯಕ್ತಿಗೆ ಹೆಸರು ಕೊಟ್ಟು, ಆ ವ್ಯಕ್ತಿ ಹೆಸರಿಂದ ಆ ದೇಶಕ್ಕೆ ಹೆಸರು ಬರುವಾಗ ಇಸ್ರಾಯೇಲ್ ಎಂಬುದಾಗಿ ಹೆಸರು ಕರೆಸಲ್ಪಟ್ಟು ಅದು ಇಂದಿಗೂ ಕೂಡ ಶಾಶ್ವತವಾಗಿದೆ. ಎಲ್ಲಿ ತನಕ ಶಾಶ್ವತವಾಗಿರ್ತದೆ ಅಂದ್ರೆ, ಈ ಭೂಮಿ ಆಕಾಶಗಳು ಅಳಿದು ಹೋಗೋ ತನಕ ಆ ಹೆಸರು ಶಾಶ್ವತವಾಗಿರುತ್ತೆ. ಈವನ್ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಇಸ್ರಾಯೇಲಿನ 12 ಕುಲಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ದೇವರು ನಮ್ಮ ಹೆಸರನ್ನು ಕೊಟ್ಟರೆ ಸಾಕು, ದೇವರು ತನ್ನ ಹೆಸರ ಜೊತೆಗೆ ನಮ್ಮ ಹೆಸರನ್ನು ದೇವರು ಶಾಶ್ವತವಾಗಿ ಉಳಿಸುವನಾಗಿದ್ದಾನೆ. ನಮಗೂ ಕೂಡ ಹೆಸರು ದೇವರು ಕೊಡಲ್ಪಟ್ಟಿದೆ, ಆ ಹೆಸರನ್ನು ನಾವು ಉಳಿಸಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್.
ಸೌಲನನ್ನ ದೇವ್ರು ಸಂಧಿಸ್ತಾರೆ. ಸೌಲನೇ ಸೌಲನೇ, ಯಾಕೆ ನನ್ನ ಹಿಂಸೆ ಪಡಿಸ್ತೀಯ? ಸೌಲನ ಜೀವಿತವನ್ನು ದೇವರು ಮಾರ್ಪಡಿಸಿ ಪೌಲ ಎಂಬುದಾಗಿ ಆತನಿಗೆ ಹೆಸರು ಬಂತು. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನರ ಹೆಸರು ಬದಲಾಗಿದ್ದಾರೆ. ಆಮೆನ್, ಆಮೆನ್, ಆಮೆನ್. ನೋಡ್ರಿ, ಶದ್ರಾಕ್, ಮೇಷಾಕ್, ಅಬೇದ್ನಗೋ, ಅವ್ರ ಹೆಸರು ಬೇರೆ ಇತ್ತು. ಅವ್ರಿಗೆ ಹೊಸ ಹೆಸರು ಕೊಡಲ್ಪಡ್ತು. ಆ ಹೆಸರು ಇವತ್ತು ನಮ್ಮ ಬಾಯಲ್ಲಿದೆ. ನಾನು ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ. ಇವತ್ತಿನ ಸಂದೇಶ ಏನಂದ್ರೆ, ನಮ್ಮ ಹೆಸರನ್ನ ಉಳಿಸೋದಕ್ಕೋಸ್ಕರ ಭಯ ಪಡೋಣ. ಹೇಳ್ರಿ ಒಂದ್ಸರಿ, ನಮ್ಮ ಹೆಸರು ಉಳಿಸ್ಕೊಳ್ಳೋದಕ್ಕೋಸ್ಕರ ಭಯ ಪಡೋಣ. ಯಾಕೆ ಭಯ ಪಡ್ತೀವಿ? ನೀವು ಭಯ ಪಟ್ಟು ನಿಮ್ಮ ಹೆಸರನ್ನ ಉಳಿಸ್ಕೊಡ್ರಿ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ನಿಮ್ಮ ಹೆಸರನ್ನ ದೊಡ್ಡದು ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವರಿಗೆ ಅಜ್ಜನ ಹೆಸರು ಮೊಮ್ಮಕ್ಕಳಿಗೆ ಇಡ್ತಾರೆ. ಅಜ್ಜನ ಹೆಸರು ಮೊಮ್ಮಕ್ಕಳಿಗೆ ಇಡ್ತಾರೆ. ಯಾಕಂದ್ರೆ ಅಜ್ಜ ಹೆಸರು ಉಳಿಸೋಗಿದ್ದ, ಅದು ಮೊಮ್ಮಕ್ಕನ ಮೂಲಕವಾಗಿ ಮತ್ತೆ ಮುಂದುವರಿತಾ ಇದೆ. ಅದು ನಮ್ಮ ಹೆಸರನ್ನ ದೇವರು ಉಳಿಸ್ತಾ ಇದ್ದಾರೆ. ಆಮೆನ್. ಬಹುಧನಕ್ಕಿಂತ ಒಳ್ಳೆ ಹೆಸರೇನಾಗಿದೆ? ಉತ್ತಮವಾಗಿದೆ. ಅದನ್ನು ಉಳಿಸ್ಕೊಳ್ಳೋಣ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ.